ನಮ್ಮ ರಾಣಿ ಫಾರ್ಮ್ಗೆ ಬಂದಾಯ್ತು ಗುರು. ಇನ್ನು ನಮ್ಮನ್ನ ತಡೆಯೋರು ಯಾರೂ ಇಲ್ಲ. ಡೆಲ್ಲಿ ವಿರುದ್ಧ RCB ತಂಡ 8 ವಿಕೆಟ್ಗಳಿಂದ ಇನ್ನೂ 22 ಬಾಲ್ಗಳನ್ನು ಉಳಿಸಿನೇ ಚೇಸ್ ಮಾಡಿ ಬಿಸಾಕಿದ್ದಾರೆ. ಅದು ಕೇವಲ 2 ವಿಕೆಟ್ ಕಳ್ಕೊಂಡು. ಆ್ಯಂಡ್ 100 ರನ್ ಪಾರ್ಟ್ನರ್ಶಿಪ್ ಇನ್ನೂ ಯಾರೂ ಮಾಡದೇ ಇರೋವಂಥ ಒಂದು ದಾಖಲೆನ ನಮ್ಮ RCB ಅವರು ಈ ಸೀಸನಲ್ಲಿ 2ನೇ ಬಾರಿ ಮಾಡಿದ್ದಾರೆ. ಅದು 2ನೇ ದಾಖಲೆ ಏನು ಅಂತಂದರೆ, ಓಪನಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ ಶತಕದ ಒಂದು ಜೊತೆಯಾಟ ಮಾಡಿರೋವಂಥದ್ದು ಸ್ಮೃತಿ ಮಂದಣ ಆ್ಯಂಡ್ ಡೇನಿಯಲ್ ವ್ಯಾಟ್ ಹಾರ್ಟ್ಸ್ ಅವರು. ಇಬ್ಬರು ಸೇರಿಕೊಂಡು ಆ ಶತಕ 107, ಒಂದು ಶತಕದ ಒಂದು ಪಾರಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಅದ್ಭುತವಾದಂತಹ ಒಂದು ಪರ್ಫಾರ್ಮೆನ್ಸು RCB ವುಮೆನ್ಸ್ ತಂಡದಿಂದ ಹೇಳ್ತೀನಿ. ಅದರಲ್ಲೂ ಮುಖ್ಯವಾಗಿ ನಮ್ಮ RCBಯ ರಾಣಿ ಸ್ಮೃತಿ ಮಂದಣ ಫಾರ್ಮ್ಗೆ ಬಂದಿರುವಂಥದ್ದು ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ. ಆ್ಯಂಡ್ ಕಪ್ಪನ್ನ ಗೆಲ್ಲೋ ದಾರಿಯಲ್ಲಿ ನಾವಿದ್ದೀವಿ, ಇನ್ನೂ ಸ್ಟ್ರಾಂಗ್ ಆಗಿ ನಿಂತ್ಕೊತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ರನ್ನರ್ ಅಪ್ ಆಗಿದ್ದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಾವು ಇವತ್ತು ಭರ್ಜರಿ 1 ಸೈಡೆಡ್ ಮ್ಯಾಚ್ ಅಂತಲೇ ಹೇಳ್ಬೋದು. ಆ ರೇಂಜಿಗೆ ನಮ್ಮ ಒಂದು ಬೌಲರ್ಸ್ ಆದರೂ ಆಗಿರ್ಬೋದು, ಸ್ಮೃತಿ ಮಂದಣ ಅಂತೂ ಖಂಡಿತವಾಗ್ಲೂ ಡಾಮಿನೇಟ್ ಮಾಡಿದ್ದಾರೆ. ಒಂದು ಚಿಕ್ಕ ಒಂದು ಅವಕಾಶ ಕೂಡ ಅವ್ರಿಗೆ ಕೊಡಲಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ. ಒಂದು ರೀತಿಯಲ್ಲಿ ಲೀಲಾಜಾಲವಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಬಾಲಿಂಗಲ್ಲಾದರೂ ಆಗಿರ್ಬೋದು, ಬ್ಯಾಟಿಂಗಲ್ಲಾದರೂ ಆಗಿರ್ಬೋದು ನಮ್ಮ ತಂಡ. ಇವತ್ತು 8 ವಿಕೆಟ್ಗಳ ಭರ್ಜರಿ ಗೆಲುವಿನ ಮೂಲಕ ಪಾಯಿಂಟ್ಸ್ ಟೇಬಲಲ್ಲಿ ಪ್ರಥಮ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ. ಜೊತೆಗೆ ನೆಟ್ ರನ್ ರೇಟ್ ಕೂಡ ಸಖತ್ತಾಗಿದೆ, 0.86 ಸಮಥಿಂಗ್ ಇದೆ. ಇಲ್ಲಿ ಗೊತ್ತಾಗುತ್ತೆ ನಮ್ಮ ತಂಡ ಯಾವ ಮಟ್ಟಕ್ಕೆ ಈ ಸೀಸನ್ನ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಅಂತ. ಸ್ಟಾರ್ಟಿಂಗಲ್ಲಿ ಅನ್ಕೊತಾ ಇದ್ವಿ, ಯಾಕಂದರೆ ಮೇನ್ ಪ್ಲೇಯರ್ಗಳು ಕೆಲವರೆಲ್ಲನೂ ರೂಲ್ ಔಟ್ ಆಗಿದ್ದಾರೆ. ಸೋಫಿ ಡಿವೈನ್ ಆದರೂ ಆಗಿರ್ಬೋದು, ಶ್ರೇಯಾಂಕಾ ಪಾಟೀಲ್, ಆಶಾ ಅವರು, ಆಮೇಲೆ ಇನ್ನು ಮೊಲಿನಿಕ್ಸ್ ಅವರು. 4 ಪ್ಲೇಯರ್ಗಳು ಪ್ಲೇಯಿಂಗ್ 11 ಆಡುವಂಥವ್ರು. ಅವರು ಒಂದು ಸೀಸನಿಂದ ಔಟ್ ಆಗಿರೋದ್ರಿಂದ ಎಲ್ಲೋ RCB ಎಲ್ಲೋ ಸ್ವಲ್ಪ ಡೌನ್ ಆಗ್ಬೋದು, ಪರ್ಫಾರ್ಮೆನ್ಸ್ ಬರಲಿಕ್ಕಿಲ್ಲ ಅಂದ್ಕೊಂಡಿದ್ವಿ. ಬಟ್ ಬ್ಯಾಟಿಂಗಲ್ಲಂತೂ ಸಖತ್ತಾಗಿ ಆಡ್ತಿದ್ದಾರೆ. ಆ್ಯಂಡ್ ಬೌಲಿಂಗಲ್ಲೂ ಕೂಡ ಲಾಸ್ಟ್ ಮ್ಯಾಚಲ್ಲಿ ಸ್ವಲ್ಪ 200 ರನ್ ಹೊಡೆಸ್ಕೊಂಡ್ರು ಕೂಡ. ಈ ಒಂದು ಮ್ಯಾಚಲ್ಲಿ ಬೌಲಿಂಗಲ್ಲೂ ಕೂಡ ಸಖತ್ತಾಗಿ ಬಾಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಟಾಸ್ ಗೆದ್ದಂತಹ ನಮ್ಮ RCB ತಂಡ ಆ್ಯಂಡ್ ಸ್ಮೃತಿ ಮಂದಣ ಅವರು ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಕಾರಣ ಏನು ಅಂತಂದರೆ, ಸೆಕೆಂಡ್ ಹಾಫಲ್ಲಿ ಅಲ್ಲಿ ಡಿವ್ ಬರ್ಬೋದು, ಮಾಯಿಶ್ಚರ್ ಬರ್ಬೋದು ಅನ್ನೋದು ಕಾರಣಕ್ಕೋಸ್ಕರನೇ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದ ತಕ್ಷಣ ಬೌಲರ್ಸು ಕೂಡ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಡೆಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಯಾರಿಗೂ ಕೂಡ ಒಂದು ಒಳ್ಳೆಯ ಒಂದು ಸ್ಕೋರ್ನ ಮಾಡಲಿಕ್ಕೋಸ್ಕರ ಅವರು ಅವಕಾಶ ಕೊಡಲೇ ಇಲ್ಲ. ಆ್ಯಂಡ್ ಏನು ನಾವು ಹಿಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ, ಮೆಗ್ಲೆನಿಂಗ್ ಆ್ಯಂಡ್ ಸೇಫ್ ಅಲಿ ವರ್ಮಾ. ಅವರ ಒಂದು ಏನು ಹೇಳಿ ಸೇಫ್ ಅಲಿ ವರ್ಮಾ ಅವರ ಫಸ್ಟ್ ಓವರಲ್ಲೇ ನಮ್ಮ ರೇಣುಕಾ ಸಿಂಗ್ ಅವರು ವಿಕೆಟ್ ತೆಗಿತಾರೆ. ಸ್ಮೃತಿ ಮಂದನ್ ಅವರಿಗೆ ಕ್ಯಾಚ್ ಕೊಟ್ಟು ಸೇಫ್ ಅಲಿ ವರ್ಮಾ ಅವರು ಫಸ್ಟ್ ಬಾಲಲ್ಲೇ ಔಟ್ ಆಗ್ತಾರೆ. ಅದು ನಮ್ಮ ಒಂದು ಮೊದಲ ಗೆಲುವು ಅಂತ ಹೇಳ್ಬೋದು. ಯಾಕಂದರೆ ಸೇಫ್ ಅಲಿ ವರ್ಮಾ ಅವರು ಏನಾದರೂ ನಿಂತ್ಕೊಂಡ್ರೆ 6 ಓವರಲ್ಲಿ ಖಂಡಿತವಾಗ್ಲೂ ಒಂಥರ ವೀರೇಂದ್ರ ಸೆಹ್ವಾಗ್ ಥರನೇ ಹೊಡೆದಾಕ್ಬಿಡ್ತಾರೆ. ಅವ್ರನ್ನ ಎತ್ತಿರುವಂಥದ್ದು ಒಂದು ಒಳ್ಳೆಯ ಒಂದು ಇದು ಅಂತ ಹೇಳ್ಬೋದು. ಅದಾದಮೇಲೆ ಜಾಮಿಯಾ ಅವ್ರನ್ನ ಕೂಡ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಆ್ಯಕ್ಚುಲಿ ಅವ್ರದ್ದು ಫಸ್ಟ್ ವಿಕೆಟ್ ಸೇಫ್ ಅಲಿ ವರ್ಮಾ ಆದಮೇಲೆ ಆ್ಯಂಡ್ ಅಲ್ಲಿ ಕ್ಯಾಪ್ಟನ್ ಮೆಗ್ನೆನಿಂಗ್ ಮತ್ತು ಜಾಮಿಯಾ ಅವ್ರ ಮಧ್ಯೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಆ್ಯಂಡ್ ಜಾಮಿಯಾ ಅವ್ರು ಸಖತ್ತಾಗಿ ಆಡ್ತಾರೆ. ಅವರು ಕೂಡ ಒಂದು ಒಳ್ಳೆ ಸ್ಕೋರ್ ಆಡಿ ಅವರು ಕೂಡ ಔಟ್ ಆಗ್ತಾರೆ 34 ರನ್ಗೆ. ಅದಾದಮೇಲೆ ಯಾರೂ ಹೆಚ್ಚೊತ್ತು ನಿಂತ್ಕೊಳ್ಳಿಲ್ಲ. ಆ್ಯಂಡ್ ಮೆಗ್ನೆನಿಂಗ್ ಕೂಡ 62 ರನ್ಗೆ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಉಳಿದಂಥ ಎಲ್ಲರೂ ಕೂಡ ಹೆಚ್ಚು ಹೊತ್ತು ನಿಲ್ಲಿಲ್ಲ, ದೊಡ್ಡ ಮೊತ್ತನ ಕಲೆ ಹಾಕೋದ್ರಲ್ಲಿ ವಿಫಲರಾಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬಾಲಿಂಗ್ ಪ್ರಕಾರ ನೋಡೋಕೋದ್ರೆ ನಮ್ಮದು ರೇಣುಕಾ ಸಿಂಗ್ ಅವರು ಫಸ್ಟ್ ಮ್ಯಾಚಲ್ಲೂ ಕೂಡ ಮಿಂಚಿದ್ರು. ಆ್ಯಂಡ್ ಈ ಮ್ಯಾಚಲ್ಲೂ ಕೂಡ 4 ಓವರ್ಗಳಲ್ಲಿ 23 ರನ್ನ ಕೊಟ್ಟು 3 ವಿಕೆಟ್ ತೆಗಿತಾರೆ. ಅದ್ಭುತವಾದಂಥ ಬಾಲಿಂಗ್. ಎಕನಾಮಿ ರೇಟ್ ಕೂಡ 5.8 ಅಂದರೆ 6 ಕೆಳಗಡೆ ಇದೆ. ಆ್ಯಂಡ್ ಕಿಮ್ ಗಾರ್ತ್ ಅವರು ಅವರು ಕೂಡ 3.3 ಓವರಲ್ಲಿ 19 ರನ್ನು ಆ್ಯಂಡ್ 2 ವಿಕೆಟ್ ತೆಗಿತಾರೆ. ಆ್ಯಂಡ್ ಅದು ಕೂಡ 6 ಒಳಗಡೆ ಇದೆ ಎಕನಾಮಿ ರೇಟು. ಅದ್ಭುತವಾಗಿ ಮಾಡಿದಂಥವ್ರು. ಜೊತೆಗೆ ಅಲ್ಲಿ ಜಾರ್ಜಿಯಾ ವೇರಮ್ ಅವರು ಲಾಸ್ಟ್ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದರು. ಬಟ್ ಈ ಮ್ಯಾಚಲ್ಲಿ ಎಕನಾಮಿ ರೇಟ್ ಜೊತೆಗೆ 3 ವಿಕೆಟ್ಗಳನ್ನು ಕೂಡ ಒಂದು ಪಡ್ಕೊತಾರೆ ಅಂತ ಹೇಳ್ಬೋದು. ಅದ್ಭುತವಾದಂಥ ಒಂದು ಬೌಲಿಂಗ್ನ ಪ್ರದರ್ಶನ ಮಾಡ್ತಾರೆ ನಮ್ಮ RCB ಬೌಲರ್ಸ್ಗಳು. ಆ್ಯಂಡ್ 141 ರನ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರನ್ನು ಕಟ್ ಹಾಕ್ತಾರೆ. ಆ್ಯಂಡ್ 142 ರನ್ಗಳ ಒಂದು ಗುರಿನ ಬೆನ್ನಟ್ಟಿದಂತಹ ನಮ್ಮ RCB ವುಮೆನ್ಸ್ ಅವರು ನಮ್ಮ ಸ್ಮೃತಿ ಮಂದಣ ಅವರ ಒಂದು ಡಾಮಿನೇಟಿಂಗ್ ಇನ್ನಿಂಗ್ಸಿಂದ ಇನ್ನೂ 8 ವಿಕೆಟ್ಗಳನ್ನ ಕಳ್ಕೊಂಡು 8 ವಿಕೆಟ್ಗಳನ್ನ ಉಳಿಸ್ಕೊಂಡು ತಮ್ಮ ಒಂದು ಗೆಲುವನ್ನು ಮೂಡಿಸ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಟಾರ್ಟಿಂಗಿಂದ ಕೂಡ ಸ್ಮೃತಿ ಮಂದನ್ ಅವರು ಡಾಮಿನೇಟಿಂಗ್ ಆಗಿದ್ರು. ಎಲ್ಲೂ ಕೂಡ ಒಂದು ರಾಂಗ್ ಶಾಟ್ಗಳು ಆ ಥರ ಎಲ್ಲೂ ಕಂಡಿಲ್ಲ. ಒಂದೊಳ್ಳೆ ಪಾಸಿಟಿವ್ ಇಂಟೆಂಟಿಂದ ಶುರು ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಮ್ಯಾಚಲ್ಲೂ ಕೂಡ ಅದೇ ರೀತಿಯಲ್ಲಿ ಶುರು ಮಾಡ್ತಾರೆ. ಆ್ಯಂಡ್ ಡೇನಿಯಲ್ ವ್ಯಾಟ್ ಹಾರ್ಟ್ಸ್ ಅವರು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ಟ್ರಗಲ್ ಮಾಡಿದ್ರು. ಬಟ್ ನಾಯಕಿಯಾದಂಥ ಸ್ಮೃತಿ ಮಂದನ್ ಅವರ ಒಂದು ಆಟ ನೋಡಿ ಇನ್ಸ್ಪೈರ್ ಆಗಿ ಅವರು ಕೂಡ ಒಂದು ಒಳ್ಳೆ ಶಾಟ್ಗಳನ್ನ ಹೊಡೆದು ಅವರು ಕೂಡ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಿಕೊಂಡು ಅವರು ಕೂಡ ಒಂದು ಉತ್ತಮವಾದಂಥ ಇನ್ನಿಂಗ್ಸ್ನ ಆಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ಹಂತದಲ್ಲಿ ಓಪನಿಂಗ್ ಪಾರ್ಟ್ನರ್ಶಿಪ್ಪಲ್ಲೇ ಹೊಡೆದು ಬಿಸಾಕ್ತಾರೆ ಅಂದ್ಕೊಂಡಿದ್ವಿ, ಅಂದರೆ ವಿತೌಟ್ ಲಾಸಲ್ಲಿ ಹೊಡಿತಾರೆ ಅಂತ. ಯಾಕಂದರೆ ಆ ಒಂದು ಮಟ್ಟಿಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು. ಆಲ್ಮೋಸ್ಟ್ ಮೊದಲೇ ಹೇಳ್ದಂಗೆ ಒಂದು ದಾಖಲೆ ಕೂಡ ಸೃಷ್ಟಿ ಆಗಿದೆ. ಶತಕದ ಒಂದು ಪಾರ್ಟ್ನರ್ಶಿಪ್ಪು ವುಮೆನ್ಸ್ ಇದರಲ್ಲಿ ಯಾರೂ ಮಾಡಿಲ್ಲ. ನಮ್ಮ ಒಂದು ಸ್ಮೃತಿ ಮಂದಣ್ಣ ಆ್ಯಂಡ್ ವ್ಯಾಟ್ ಹಾರ್ಟ್ಸ್ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. 107 ರನ್ಗೆ ಫಸ್ಟ್ ವಿಕೆಟ್ ಬೀಳುತ್ತೆ. ಅದಾದಮೇಲೆ ಬಂದಂಥ ಎಲಿಸಾ ಪೆರ್ರಿ ಅವ್ರದ್ದು ಕೂಡ ಒಂದು ಕ್ಯಾಚ್ ಮಿಸ್ ಆಗುತ್ತೆ. ಬಟ್ ನಮ್ಮ ಸ್ಮೃತಿ ಮಂದಣ್ಣ ಅವರು ಒಂದು ಹಿಂದೆ ಒಂದು ಬಾಲ್ ಎತ್ತಾಕಕ್ಕೆ ಹೋಗಿ
ಸೊ ಅಲ್ಲಿ ಒಂದು ಅನ್ವಾಂಟೆಡ್ಲಿ ಆಗಿ ಸೊ ಅದೊಂದು ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಮೃತಿ ಮಂದಣ್ಣ ಅವರ ಒಂದು ಹೈಯೆಸ್ಟ್ ಸ್ಕೋರ್ನ ಅವರು ರಿಜಿಸ್ಟರ್ ಮಾಡ್ತಾರೆ 81. ಸೊ ಇದಕ್ಕೆ ನಮ್ಮ ಆರ್ ಸಿ ಬಿ ಕಡೆಯಿಂದ ಕೂಡ ಇದು ಸೆಕೆಂಡ್ ಹೈಯೆಸ್ಟು. ಸೊ ಫಸ್ಟ್ ಹೈಯೆಸ್ಟ್ ಬಂದು 99 ಸೋಫಿ ಡಿವೈನ್ ಅವರು ಹೊಡೆದಿರ್ತಾರೆ. ಸೊ ಇದು ಸೆಕೆಂಡ್ ಹೈಯೆಸ್ಟು ಆರ್ ಸಿ ಬಿ ಕಡೆಯಿಂದ. ಸ್ಮೃತಿ ಮಂದಣ್ಣ ಅವರು ಆ್ಯಂಡ್ ಎಲಿಸೆ ಪರಿ ಅವರು ಸೊ ಕೂಡ ಬ್ಯಾಟಿಂಗಲ್ಲಿ ಅದ್ಭುತವಾಗಿ ಆಡಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಕೊನೆಗೆ ಬಂದಂಥ ಸ್ಮೃತಿ ಮಂದಣ್ಣ ಔಟ್ ಆಗಿದ ಮೇಲೆ ಬಂದಂಥ ರಿಚಾ ಘೋಷ್ ಅವರು 11 ರನ್ನು 5 ಬಾಲಲ್ಲಿ ಅಗೇನ್ ಮತ್ತೆ ರಿಚಾ ಘೋಷ್ ಅವರು ಈ ಒಂದು ಪಂದ್ಯ ಕೂಡ 6 ಮೂಲಕನೇ ಮುಗಿಸಿದ್ದಾರೆ. ಆ್ಯಂಡ್ ಆರ್ ಸಿ ಬಿಗೆ ಒಂದು ಗೆಲುವಿನ ರನ್ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚಲ್ಲೂ ಕೂಡ ಸೊ ಒಂದು ಆ 6 ಮೂಲಕನೇ ವಿನ್ನಿಂಗ್ ಒಂದು ರನ್ನ ಹೊಡೆದಿದ್ರು. ಈ ಮ್ಯಾಚಲ್ಲೂ ಕೂಡ ರಿಚಾ ಘೋಷ್ ಅವರು 6 ಮೂಲಕನೇ ಒಂದು ವಿನ್ನಿಂಗ್ ಶಾಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಡೆಲ್ಲಿ ಒಂದು ಬೌಲಿಂಗ್ ಬಗ್ಗೆ ಮಾತಾಡೋದಾದರೆ ಶಿಖಾ ಪಾಂಡೆ ಬಿಟ್ಟು ಇನ್ಯಾರೂ ಕೂಡ ಅಂಥ ಒಂದು ಒಳ್ಳೆ ಬೌಲಿಂಗ್ ಮಾಡಲೇ ಇಲ್ಲ. ಸೊ ಅರುಂಧತಿ ರೆಡ್ಡಿ ಕೂಡ ಒಂದು ವಿಕೆಟ್ ತೊಗೊತಾರೆ ಆ್ಯಂಡ್ ಶಿಖಾ ಪಾಂಡೆ ಕೂಡ ಒಂದು ವಿಕೆಟ್ ತೊಗೊತಾರೆ. ಬಟ್ ಇಲ್ಲಿ ಶಿಖಾ ಪಾಂಡೆ ಅವರು 6.8 ಅಂದರೆ ಬಿಲೋ 7 ಇದರಲ್ಲಿ ಸೊ ರನ್ಗಳನ್ನ ಕೊಡ್ತಾರೆ 4 ಓವರಲ್ಲಿ. ಸೊ ಅವರು ಸ್ವಲ್ಪ ಒಂದು ಒಳ್ಳೆ ಬೌಲಿಂಗ್ ಮಾಡಿದ್ರು ಬಿಟ್ಟರೆ ಇನ್ಯಾರೂ ಕೂಡ ಒಂದು ಬೌಲಿಂಗ್ ಮಾಡಲಿಲ್ಲ ಅನ್ನೋದಕ್ಕಿಂತ ಒಳ್ಳೆ ಬೌಲಿಂಗ್ ಮಾಡಲಿಕ್ಕೆ ಆ್ಯಂಡ್ ಅವರಿಗೆ ಒಂದು ಸೆಟ್ ಆಗಲಿಕ್ಕೆ ಕೂಡ ನಮ್ಮ ಒಂದು ಸ್ಮೃತಿ ಮಂದಣ್ಣ ಅವರು ಬಿಡಲಿಲ್ಲ. ಸಿಕ್ಕಾಪಟ್ಟೆ ಒಂದು ಒಳ್ಳೆ ಡಾಮಿನೇಟಿಂಗ್ ಇನ್ನಿಂಗ್ಸ್ನ ಸ್ಮೃತಿ ಮಂದಣ್ಣ ಅವರು ಆಡಿದ್ದಾರೆ ಅಂತ ಹೇಳ್ತೀನಿ. ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಮ್ಮ ಒಂದು ಆರ್ ಸಿ ಬಿ ವುಮೆನ್ಸ್ ತಂಡ ಈ ಬಾರಿ ಕೂಡ ಆ ಒಂದೇನು ಕಪ್ಪಿದೆ ಅದನ್ನು ನಾವು ಮತ್ತೆ ಪಡ್ಕೊತೀವಿ ಅಥವಾ ನಮ್ಮ ಹತ್ರನೇ ಇಟ್ಕೊತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ಡಾಮಿನೇಟಿಂಗ್ ಇನ್ನಿಂಗ್ಸ್ ಅಂತಲೇ ಹೇಳ್ತೀನಿ. ಸೊ ನೋಡೋಣ, ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ನಾನು ಹೇಳಿದ್ದೆ ಸೊ ಬೌಲಿಂಗ್ ಇಲ್ಲೋ ಸ್ವಲ್ಪ ವೀಕ್ ಅನ್ನಿಸ್ತಾ ಇದೆ, ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ. ಆ್ಯಂಡ್ ನಮ್ಮ ರಾಣಿ ಸೊ ಸ್ಮೃತಿ ಮಂದಣ್ಣ ಅವರು ಕಡೆಯಿಂದ ಕೂಡ ಒಂದು ರನ್ಗಳು ಬರಬೇಕು, ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಬರಬೇಕು ಅಂತ ಅವೆರಡೂ ಕೂಡ ಆಗಿದೆ. ಬೌಲಿಂಗ್ ಕೂಡ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ರಾಣಿ ಆರ್ ಸಿ ಬಿಯ ರಾಣಿ ಸ್ಮೃತಿ ಮಂದಣ್ಣ ಅವರು ಕೂಡ ಒಳ್ಳೆ ಫಾರ್ಮ್ಗೆ ಬಂದಿದ್ದಾರೆ. ಆ್ಯಂಡ್ ಅದ್ಭುತವಾದಂಥ ಮ್ಯಾಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. 22 ರನ್ಗಳನ್ನು ಉಳಿಸಿ ಸೊ ವಿನ್ ಆಗಿದ್ದಕ್ಕೋಸ್ಕರ ನೆಟ್ ರನ್ ರೇಟ್ ಕೂಡ ಒಂದು ಅದ್ಭುತವಾಗಿಯೇ ಮೇಲೆದ್ದಿದೆ ಅಂತಲೇ ಹೇಳ್ಬೋದು. ಸೊ ಒಟ್ಟಿನಲ್ಲಿ ನಾವು ಟಾಪ್ 1ನಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಇವಾಗ. ಸೊ ಇನ್ನು ಮುಂದಿನ ಪಂದ್ಯಗಳಿಗೆ ತಯಾರಿಗಳನ್ನು ಮಾಡಿಕೊಂಡು ಎಲ್ಲೂ ಕೂಡ ಒಂದು ಗಮನ ಆ ಕಡೆ ಈ ಕಡೆ ಆಗದೇ ಸೊ ಮ್ಯಾಚ್ಗಳನ್ನು ಗೆಲ್ಲಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ 21ನೇ ತಾರೀಕು ಮುಂಬೈ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇದೆ. ಆ ಮ್ಯಾಚ್ಗೆ ನಾನು ಹೋಗ್ತಾ ಇದ್ದೀನಿ. ಸೊ ನಿಮಗೇನಾದರೂ ಟಿಕೆಟ್ ಬೇಕು ಅಂತಂದರೆ ಟ್ರೈ ಮಾಡಿ. ಬುಕ್ ಮೈ ಶೋದಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಫಿಲ್ ಆಗಿರ್ಬೋದು. ಸೊ ಆವಾಗವಾಗ ಓಪನ್ ಮಾಡ್ತಾ ಇರ್ತಾರೆ, ಚೆಕ್ ಮಾಡ್ತಾ ಇರಿ. ಸೊ ಸಿಕ್ಕರೆ ನಿಮ್ಮ ಅದೃಷ್ಟ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ನಾನಂತೂ ಅಲ್ಲಿ ಹೋದಂಥ ಟೈಮಲ್ಲಿ ನಿಮಗೆ ಅಲ್ಲಿರೋವಂಥ ಫುಟೇಜಸ್ಗಳನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಸೊ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯ ವೀಡಿಯೋಸ್ಗಳಿಗಾಗಿ, ಪ್ರಿವ್ಯೂ ವೀಡಿಯೋಗಳಿಗಾಗಿ, ರಿಯಾಕ್ಷನ್ ವೀಡಿಯೋಗಳಿಗಾಗಿ, ಅಪ್ಡೇಟ್ಸ್ಗಳಿಗಾಗಿ, ಸೊ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಗಾಗಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಹೊಡೆದಷ್ಟೇ, ಮುಂದಿನ ಸಿಗೋವರೆಗೂ ಟಾಟಾ, ಬೈ ಬೈ.